ಕಾಲೇಜ್ ಲೈಫಲ್ಲಿ ಕ್ರಶ್ಶು ನಿಮ್ಮ ಹಿಂದೆ ಹುಡುಗರು ಬಂದಿದ್ದು ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಹೇಳ್ಬೋದು? ದೇವರಾಣೆಗೂ ಕ್ರಶ್ಶು ಅನ್ನೋದು ನಂಗೆ ಆಗಿಲ್ಲ. ನಂಗೆ ಯಾರನ್ನೂ ನೋಡ್ಬೇಕಂತ ನಂಗೆ ಅದೇನು ಗೊತ್ತಾಗ್ತಿರ್ಲಿಲ್ಲ. ಆ ಥರ ಫೀಲಿಂಗ್ಸ್ ಇಲ್ಲ. ಬಟ್ ಫೈನಲ್ ಇಯರಲ್ಲಿ ಇದ್ದಾಗ ಇನ್ನೂ ಒಂದು ವರ್ಷ, ಥರ್ಡ್ ಇಯರಲ್ಲಿದ್ದಾಗ ಲವ್ ಪ್ರಪೋಸ್ ಬರ್ತಿತ್ತಾ? ಹಾಂ, ಈಗ ಯಾರು ಮಾಡಲ್ಲ. ಇವಾಗ ಲವ್ ಮಾಡ್ಬೇಕನ್ಸುತ್ತೆ, ಈಗ ಯಾರು ಪ್ರಪೋಸೇ ಮಾಡಲ್ಲ. ಬಟ್ ಕಾಲೇಜಲ್ಲಿ ಇದ್ದಾಗ ಎಸ್, ತುಂಬ ಪ್ರಪೋಸಲ್ಸ್ ಬರ್ತಿತ್ತು. ಅದು ರಿಯಲ್ಲೋ ಫೇಕೋ ನಂಗಂತೂ ಗೊತ್ತಿಲ್ಲ. ತುಂಬ ಸೀನಿಯರ್ಸಿಂದ, ಬೇರೆ ಡಿಪಾರ್ಟ್ಮೆಂಟ್ಸಿಂದ, ಆಮೇಲೆ ನಮ್ಮ ಕ್ಲಾಸಲ್ಲಿ ಅಲ್ಲಲ್ಲೇ ಹಿಂಗೆ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ಇರ್ತಾ ಇತ್ತು. ಬಟ್ ಮಾತಾಡಿಸ್ತಾ ಇರಲಿಲ್ಲ. ಬಟ್ ಫ್ರೆಂಡ್ಸ್ ನಮ್ಮದೊಂದು ಗ್ಯಾಂಗ್ ಇತ್ತಲ್ಲ, ಅಷ್ಟು ಜನ ಜೊತೆನೇ ಇರ್ತಿದ್ದೆ. ಹಿಂಗೆ ಸ್ಟ್ರೈಟ್ ಇದ್ದಾಗ ಯಾರೋ ಒಬ್ಬ ಕುತ್ಕೊಂಡು ನನ್ನನ್ನೇ ನೋಡೋದು, ಹಿಂಗೆ ಬರೀತಿರ್ಬೇಕಾದ್ರೆ ನನ್ನನ್ನೇ ನೋಡೋದು. ಅಂದರೆ ನನಗೆ ಕ್ಯೂರಿಯಾಸಿಟಿ, ಅವ್ನು ನನ್ನ ನೋಡ್ತಿದ್ದಾನೆ ಅಂತ ಹಿಂಗೆ ನೋಡೋದೆಲ್ಲ ಮಾಡ್ತಿದ್ದೆ. ಅಂದರೆ ಅವಾಗ ಅಷ್ಟೇ. ಅದು ಬಿಟ್ಟರೆ ಲವ್ ಮಾಡ್ಬೇಕನ್ನೋದು ಐಡಿಯಾ ಇರಲಿಲ್ಲ. ಆಮೇಲೆ ಒಬ್ಬ ಪ್ರಪೋಸ್ ಮಾಡ್ತಾ, ಅವನು ಯಾವ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಅಂದ್ಕೊಳ್ಳಿ. ಸರಿ, ನೋಡೋಣ ಅಂತ ಅಂದರೆ ಅವನು ಸತ್ತೋಗ್ಬಿಡ್ತೀನಿ ಹಂಗೆ ಆಯಿತು, ನಾನು ಆಕ್ಸೆಪ್ಟ್ ಮಾಡಿಕೊಂಡೆ. ಬಟ್ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಟಾರ್ಚರ್. ನೀನು ಹಂಗಿರಬೇಡ, ಹಿಂಗಿರಬೇಡ, ಮೊಬೈಲ್ ವಾಟ್ಸಪ್ ಯೂಸ್ ಮಾಡಬೇಡ, ಏನೇನೋ ರೆಸ್ಟ್ರಿಕ್ಷನ್ಸು, ಹುಡುಗರ ಜೊತೆ ಮಾತಾಡಬೇಡ, ಯಾಕೆ ಅವ್ರ ಜೊತೆ ಎಲ್ಲ ಇದೆಯಾ, ನಿಮ್ಮ ಗ್ರೂಪಲ್ಲಿ ನೀವು 3 ಜನ ಹುಡುಗಿರಿರೋದು, ಎಲ್ಲ 6 ಜನನೂ ಹುಡುಗರು, ನಾನು ಹೆಂಗೆ ನಂಬಲಿ? ಡೂಡ್ ಪ್ಲೀಸ್, ಎಲ್ಲ ಫ್ರೆಂಡ್ಸು. ಸಿ, ನನಗೆ ಹುಡುಗಿರ ಜೊತೆ ಇರೋದಕ್ಕಿಂತ ಹುಡುಗರ ಜೊತೆ ಇರೋದೇ ಇಷ್ಟ. ನಂಗೆ ಅವ್ರನ್ನೇ ಜಾಸ್ತಿ ನಂಬ್ತೀನಿ ನಾನು. ಒಂದು ಹುಡುಗಿನೂ ಡೇಂಜರು ಸಮ್ಟೈಮ್ಸ್. ಬೆಸ್ಟ್ ಫ್ರೆಂಡ್ಸ್ ಆಗೇ ಇರ್ತಾರೆ, ಹಿಂದೆಗಡೆ ಒಂಥರ ಬ್ಯಾಕ್ ಬಿಚ್ ಮಾಡ್ತಿರ್ತಾರೆ. ಇದ್ದಾರೆ ಹುಡುಗಿರು 1-2-3 ಜನ ತುಂಬ ಹಾರ್ಟಿಗೆ ಕನೆಕ್ಟ್ ಆಗಿರೋಂಥ. ನಾನು ಜಾಸ್ತಿ ಹುಡುಗಿರನ್ನ ಟ್ರಸ್ಟ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಆಗಿರೋ ಅನುಭವಗಳಿಗೆ. ಬಟ್ ಹುಡುಗರು ಅಂತಾನೆ ಒಂಥರ ನಮ್ಮ ಮನೆ ಮಕ್ಕಳು, ನಮ್ಮ ಅಕ್ಕ ತಂಗಿ ಥರ ನೋಡ್ಕೊತಿರ್ತಾರೆ. ಅಂದರೆ ಅದು ಒಳ್ಳೆ ಹುಡುಗರು ಇರ್ತಾರಲ್ಲ, ಎಲ್ಲರೂ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಅಕ್ಕ ತಂಗಿದ್ರ ಜೊತೆ ಬೆಳೆದಿರ್ತಾರೆ, ಅಮ್ಮನ ಪ್ರೀತಿ ಗೊತ್ತಿರುತ್ತೆ. ಸೊ ನಮ್ಮನ್ನು ಅದೇ ಥರ ಕೇರ್ ಮಾಡ್ತಿರ್ತಾರೆ. ಸೊ ನನಗೆ ಹುಡುಗರ ಜೊತೆ ಹ್ಯಾಂಗ್ ಔಟ್ ಮಾಡೋಕ್ಕೆ ಇಷ್ಟ. ಅದನ್ನು ಹೇಳಿದ್ದಕ್ಕೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಅವನು ಬ್ಯಾಡ್ ವೇನಲ್ಲಿ ಥಿಂಕ್ ಮಾಡಿ ಜಗಳ ಆಡಿ ನಾನು ಬೇಡಪ್ಪ ನಿನ್ನ ಸವಾಸ ಅಂತ ಹೇಳಿ ಬಿಟ್ಟೆ. ಲವ್ ಬೇಡ, ಏನು ಬೇಡ. ಆಮೇಲೆ ಕೆರಿಯರ್ ಸ್ಟಾರ್ಟ್. ಎಸ್, ಅಚೀವ್ ಮಾಡೋಣ ಲೈಫಲ್ಲಿ. ಅಚೀವ್ ಮಾಡೋದು ತುಂಬ ಇದೆ. ಈಗ ಇಂಡಸ್ಟ್ರಿನಲ್ಲಿ ಈಗ ಬಂದಿದ್ದೀನಿ ಅಂದರೆ ನಾನು ಅನುಷಾ ರೈ ಅನ್ನೋದನ್ನ ಯಾವ ಲೆವೆಲಿಗೆ ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇಟ್ ಮೈಟ್ ಟೇಕ್ ಟು ಮಚ್ ಟೈಮ್ ಅಂತಲೇ ಅಂದ್ಕೊಳ್ಳೋಣ. ಪರವಾಗಿಲ್ಲ, ಎಷ್ಟು ಟೈಮ್ ತೊಗೊಂಡು ಅದನ್ನು ನಾನು ಮಾಡಿನೇ ನಾನು ನೆಕ್ಸ್ಟ್ ಪರ್ಸ್ನಲ್ ಲೈಫ್, ಮದುವೆಗಿದ್ವೆ ಆ ಥರ ಪ್ಲ್ಯಾನ್ ಮಾಡೋದು.